ರಾಜ್ಯದಲ್ಲಿ ಪಂಚ ಗ್ಯಾರಂಟಿಗಳ ಮೂಲಕ ಜನರಿಗೆ ಪಂಚ ಭಾಗ್ಯಗಳನ್ನು ಒದಗಿಸುವ ಮೂಲಕ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಅದನ್ನ ಇಂಪ್ಲಿಮೆಂಟ್ ಕೂಡ ಮಾಡಿತು. ಜಸ್ಟ್ ಜನರಿಗೆ ಮಾತ್ರ ಪಂಚ ಗ್ಯಾರಂಟಿಗಳ ಭಾಗ್ಯನ ಅಲ್ಲ, ಇಲ್ಲಿನ ಬೀದಿ ನಾಯಿಗಳಿಗೂ ಕೂಡ ಒಂದು ಭಾಗ್ಯ ಕೊಟ್ಬಿಡ್ತೀವಿ, ಅದು ಚಿಕನ್ ರೈಸ್ ನೀಡುವಂತಹ ಭಾಗ್ಯ ಅಂತ ಬಿಬಿಎಂಪಿ ಅದನ್ನ ಪ್ರಸ್ತಾಪ ಕೂಡ ಮಾಡಿತ್ತು. ಬಟ್ ಇದರ ಬೆನ್ನಿಗೆ ಜನರ ಆತಂಕಕ್ಕೆ ಕಾರಣ ಆಗ್ತಾ ಇದೆ ಈ ಭಾಗ್ಯದ ವಿಚಾರ. ಕಾರಣ ನಾಯಿಗಳಿಗೆ ಬಾಡೂಟ ಕೊಟ್ರೆ ಅದರಿಂದ ಜನರಿಗೆ ಆತಂಕ, ಬಾಡೂಟಕ್ಕೂ ಮೊದಲೇ ಹೆಚ್ಚಾಗ್ತಾ ಇದೆ ನಾಯಿಗಳ ಕಾಟ. ಈಗ ಮಾಂಸದ ರುಚಿ ತೋರಿಸಿದ ಮೇಲೆ ನೀವು ಜನರ ಮೇಲೆ ದಾಳಿ ಆಗಲ್ಲ ಅಂತ ಏನ್ ಗ್ಯಾರಂಟಿ ಅನ್ನುವಂಥ ವಿಚಾರವನ್ನ ಜನಸಾಮಾನ್ಯರು ಕೂಡ ಪ್ರಸ್ತಾಪ ಮಾಡ್ತಿದ್ದಾರೆ. ಕಾರಣ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ನೀವು ಬಹುತೇಕ ಜಿಲ್ಲೆಗಳಲ್ಲಿ ನೀವು ಗಮನಿಸಿ ಬೀದಿ ನಾಯಿಗಳ ಕಾಟ ಜಾಸ್ತಿ ಆಗ್ತಾ ಇದೆ ಅಂತ. ಪುಟ್ಟ ಮಕ್ಕಳಿಂದ ವೃದ್ಧರ ತನಕ ಕೂಡ ಎಲ್ಲರ ಮೇಲೆ ಅಟ್ಯಾಕ್ಗಳಾಗ್ತಾ ಇದೆ. ಎಷ್ಟೋ ಜನ ಜೀವ ಕಳ್ಕೊಂಡಿದ್ದಾರೆ, ಹಲವರು ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸೊ ಬೆಂಗಳೂರಿನಲ್ಲಿ ಪಾಲಿಕೆ ಬೀದಿ ನಾಯಿಗಳ ಹಾವಳಿಯನ್ನ ಕಂಟ್ರೋಲ್ ಮಾಡಬೇಕಾಗಿತ್ತು. ಬಟ್ ಅದನ್ನ ಬಿಟ್ಟು ಚಿಕನ್ ರೈಸ್ ಕೊಡ್ತೀವಿ ಅನ್ನುವಂತಹ ಘೋಷಣೆ ಪಾಲಿಕೆ ಪ್ರಸ್ತಾಪ ಮಾಡಿರುವಂತಹ ಆ ವಿಚಾರಗಳು ಜನಸಾಮಾನ್ಯರ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಬೀದಿ ನಾಯಿಗಳನ್ನ ಅಟ್ಲೀಸ್ಟ್ ನೀವು ಬೇರೆಡೆಗೆ ಸ್ಥಳಾಂತರ ಮಾಡಬೇಕು, ಸಂತಾನಹರಣ ಚಿಕಿತ್ಸೆಯನ್ನ ನೀಡಬೇಕು, ಇದರಿಂದ ಜನರ ಆತಂಕವನ್ನ ದೂರ ಮಾಡಬೇಕಾಗಿತ್ತು. ಇಲ್ಲ ಅದರ ಬದಲಾಗಿ ಈ ಬೀದಿ ನಾಯಿಗಳನ್ನ ಸಾಕ್ತೀವಿ, ಅದಕ್ಕೆ ಚಿಕನ್ ರೈಸ್ ಕೊಡ್ತೀವಿ ಅಂತ ಅಂದ್ರೆ ಎಷ್ಟರ ಮಟ್ಟಿಗೆ ಸರಿ ಅಂತ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ.